ಬೆಂಗಳೂರಿನಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಏನು ಅಂತ ಕೇಳಿದ್ರೆ ಮತ್ತೆ ಬರೋಬ್ಬರಿ 15 ಕೋಟಿ ರೂಪಾಯಿಗಳ ಒಂದಲ್ಲ ಎರಡಲ್ಲ 15 ಕೋಟಿ ರೂಪಾಯಿಗಳ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಹೆಬ್ಬಾಳ ಪೊಲೀಸರಿಂದ ಮುಂದುವರೆದಿದೆ ಡ್ರಗ್ಸ್ ಜಾಲದ ಬೇಟೆ. ಹೆಬ್ಬಾಳ ಪೊಲೀಸರಿಂದ ಡ್ರಗ್ಸ್ ಜಾಲದ ಬೇಟೆ ಮುಂದುವರೆದಿದೆ. ಇದರಲ್ಲಿ ಬರೋಬ್ಬರಿ 15 ಕೋಟಿ ರೂಪಾಯಿಗಳ ಡ್ರಗ್ಸ್ ಅನ್ನ ಹಿಡಿದಿದ್ದಾರೆ. ಡ್ರಗ್ಸ್ ಜಾಲದ ಬೆನ್ನು ಬಿದ್ದ ಪೊಲೀಸರಿಗೆ ಸಿಕ್ತು ಮತ್ತೆ 15 ಕೋಟಿ ರೂಪಾಯಿಯ ಡ್ರಗ್ಸ್. ಈ ಹಿಂದೆ 70 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದಂತಹ 12 ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು. ಈಗ ಮತ್ತೆ 7.6 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಭೇಟಿ ಆಡಿದಂತಹ ಹೆಬ್ಬಾಳ ಪೊಲೀಸರು ದೆಹಲಿಯ ರವಿಕುಮಾರ್ ಕುಮಾರಸ್ವಾಮಿ ಲೇಔಟ್ನ ಮದಸ್ಸೀರ್ ಅನ್ನ ಬಂಧನ ಮಾಡಲಾಗಿದೆ. ಫ್ಲಾಟ್ನಲ್ಲಿ ಟ್ರಾಲಿ ಬ್ಯಾಗ್ ಮೂಲಕ ಡ್ರಗ್ಸ್ ತಂದಿದ್ದಂತಹ ರವಿಕುಮಾರ್ ಫ್ಲೈಟ್ನಲ್ಲಿ ಟ್ರಾಲಿ ಬ್ಯಾಗ್ ಮೂಲಕ ಇಲ್ಲಿನ ಪೆಡ್ಲರ್ ಮೊಹಮ್ಮದ್ ಮುದಸ್ಸಿರ್ಗೆ ಎಂಜಿಎಂಎ ನೀಡುವಾಗ ಲಾಕ್ ಆಗಿದ್ದಾರೆ. ಆ ನಂತರ ಆತನನ್ನು ಎಳ್ಕೊಂಡೋಗಿ ಚೆಕ್ ಮಾಡುವಾಗ ಬರೋಬ್ಬರಿ 7.6 ಕೆಜಿ ಅಂದ್ರೆ ಸುಮಾರು 15 ಕೋಟಿಗೂ ಹೆಚ್ಚು ರೂಪಾಯಿ ಬೆಲೆ ಬಾಳುವಂತಹ ಮಾದಕ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ನೋಡಿ, ಕ್ಯಾಬಿನ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಬಹಳ ಆತಂಕಕಾರಿಯಾಗಿರ್ತಕ್ಕಂತಹ ಘಟನೆ ಇದು. ಬೆಂಗಳೂರಿನ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೆ ಇಂಥವರೆಲ್ಲ, ಅವನು ಒಬ್ಬ ದೆಹಲಿಯವನಂತೆ, ಇನ್ನೊಬ್ಬ ಎಲ್ಲಿ ಅವನು ಗೊತ್ತಿಲ್ಲ, ಬೇರೆ ಬೇರೆ ಭಾಗಗಳಿಂದ ಈ ಡ್ರಗ್ಸ್ಗಳನ್ನ ತಗೊಂಡು ಬಂದು ಡ್ರಗ್ಸ್ ದಂಧೆಯನ್ನ ಆರಂಭಿಸಿದ್ದಾರೆ ಬೆಂಗಳೂರಿನಲ್ಲಿ. ಮೊನ್ನೆ ಅಷ್ಟೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳನ್ನ ಸೀಸ್ ಮಾಡಿದ್ರು, ಪೆಡ್ಲರ್ಗಳನ್ನ ಸೀಸ್ ಮಾಡಿದ್ರು. ಈತನು ಕೂಡ ಎಂಎಂಎ ಅನ್ನ ಮಾರಕ್ ಹೋದಾಗ ಆ ಸಂದರ್ಭದಲ್ಲಿ ಈತನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಆ ನಂತರ ಆತನ ಮನೆಗೆ ಹೋಗಿ ಚೆಕ್ ಮಾಡಿ ನೋಡುವಾಗ ಬರೋಬ್ಬರಿ 15 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ಗಳು ಪತ್ತೆ ಆಗಿವೆ. ಅದು ಕೊಕೇನ್ ಆಗಿರಲಿ, MDMA ಆಗಿರಲಿ, ಅಥವಾ ಇಂತಹ ಅನೇಕ ಡ್ರಗ್ಸ್ಗಳು ಅಲ್ಲಿ ಪತ್ತೆ ಆಗಿರುವಂಥದ್ದು. ಆತ ಫ್ಲೈಟ್ನಲ್ಲಿ ಟ್ರಾಲಿ ಬ್ಯಾಗ್ನಲ್ಲಿ ತಗೊಂಡು ಬಂದಿದ್ದ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ.